ಸತ್ಯಕ್ಕಾಗಿ ಜ್ಞಾನಕ್ಕಾಗಿ ಬೆನ್ನಡಿತಾ ಇದ್ದೀನಿ. ಲಾಸ್ಟ್ ಟೈಮ್ ಸ್ವಲ್ಪ ಗಡಬಡಿ ಆಯಿತು. ಹಿಂದೆ ಬ್ಯಾಕ್ ಸೈಡ್ ಅಲ್ಲ ನಾಡ್ಸ್ಕೊಟ್ರೆ ಸ್ವಲ್ಪ ಇದೆ. ಬಂದೆ ಕುಡಿದೀನಿ. ಹೇಳಿದ್ದೀನಿ ಸರ್ ಆಯ್ತಾ? ಓಕೆ. ಪೂಜೆ ಮಾಡಿ ವಿನೋ ಬಾಯ್ಲಿ ಯಾಕಡೆ ಈ ಕಡೆ ಈ ಸೈಡ್ ಟಚ್ ಮಾಡಿದ್ರೆ ವಿಡಿಯೋ ಈಗ ದೇವ್ರ ಮೇಲೆ ಕ್ಲಾಪ ಆರ್ಟಿಸ್ಟ್ ಇರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಜೈನ್ ಅಂತ. ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು. ಮಮ್ಮಿ ಬಂದು ಬೆಳಗಾಮಿಂದ, ಪಪ್ಪ ಬಂದು ರಾಜಸ್ಥಾನಿಂದ. ಸೊ ನಾನು ಯೂಶ್ವಲಿ ಬ್ಯಾಂಗ್ಳೂರಿಯನ್ ಆಗಿ ಐ ವಾಂಟೆಡ್ ಟು ಡೂ ಅಂದರೆ ಮೂವಿ ಮಾಡಬೇಕು ಅಂತ ಸ್ಕೂಲ್ ಟೈಮಿಂದನೂ ಆಸೆ ಇತ್ತು. ಹಾಗೆ ಆಪರ್ಚುನಿಟಿ ಸಿಗಲಿಲ್ಲ. ಪ್ರೀವಿಯಸ್ ಆಗಿ ಕ್ಯಾರೆಕ್ಟರ್ಸ್ ಮಾಡ್ಕೊಂಬಂದೆ. ಈಗ ಭರತ್ ಸರಿಂದ ಲೀಡಾಗಿ ಮಾಡ್ತಾಯಿದ್ದೀನಿ. ಅವ್ರ ಪ್ರೀವಿಯಸ್ ಪ್ರಾಜೆಕ್ಟಲ್ಲೂ ಮಾಡಿದ್ದೀನಿ, ಖೇಲಲ್ಲಿ. ಸೊ ಹಾಗಾಗಿ ಈ ತಂಡದ ಮೇಲೆ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ನನ್ನ ಕತೆ ತುಂಬ ಇಷ್ಟ ಆಗಿ ನಾರ್ತ್ ಇಂಡಿಯನ್ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ಹೇಳಿ ಸರ್ ಈ ಕ್ಯಾರೆಕ್ಟರ್ ಕೊಟ್ಟರು. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಡೈರೆಕ್ಟ್ರು ಅಂದರೆ ಲೊಕೇಶನ್ ನೋಡೋಕ್ಕೆ ಹೋಗ್ತಾರೆ, ಅಲ್ಲೇನೋ ಆಗ್ಬೋದು ಆ ಥರ ಏನಿದೆ, ಏನು ವೇರಿಯೇಷನ್? ಸರ್ ಅದೇ ಕತೆ ಸರ್, ಅದನ್ನೇ ಹೇಳಿಬಿಟ್ರೆ ಹೆಂಗೆ? ಅಂದರೆ ಲೊಕೇಶನ್ ಅವನಿಗೆ ಮೊದಲೇ ಆಪರ್ಚುನಿಟಿ ಸಿಗುತ್ತೆ, ಅವ್ನು ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ. ಅವ್ನು ಅಲ್ಲಿಗೆ ಹೋದಾಗ ಅಲ್ಲಿ ಏನೇನು ನಡೆಯುತ್ತೆ, ಅಲ್ಲಿ ಯಾರ್ಯಾರು ಸಿಗ್ತಾರೆ, ಅಲ್ಲಿಂದ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಇಲ್ಲಿ ಬೆಂಗಳೂರಿನಲ್ಲಿ ಏನೇನು ಲೈಫ್ ಇತ್ತು ಒಂದು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ಅನ್ನೋದೇ ತುಂಬ ಕಾಮಿಕಲ್ ಆಗಿ ಒಂದು ಲವ್ ಸ್ಟೋರಿನ ಹೇಳ್ಕೊಂಡು ಹೋಗಿರುವಂಥ ಸಿನಿಮಾ. ಕಥೆಯಲ್ಲಿರಲಿಲ್ಲ, ಕತೆ ಸ್ಟೋರಿ ಆದಮೇಲೆ ಸ್ಕ್ರೀನ್ ಪ್ಲೇಲಿ ಇದ್ದೆ ನಾನು. ಸೊ ಸ್ಕ್ರೀನ್ ಪ್ಲೇ ನಡಿಬೇಕಾದ್ರೆ ಕಂಪ್ಲೀಟಾಗಿ ಏನು ನಡೀತಿತ್ತು. ಹಂಗೆ ಸಿನಿಮಾಗೆ ಯಾರೂ ಬರೋದೇ ಇಲ್ಲ, ಇದನ್ನು ಹೇಳ್ಬಿಟ್ರೆ ಆಮೇಲೆ ಕ್ಲೈಮ್ಯಾಕ್ಸ್ ಕೇಳ್ತಾ ಇರ ನೀವು. ನೀವು ಹೇಳಿ, ಯಾರ ಜೊತೆ ಹೋಗ್ಬೇಕು ನಾನು? ನಿಮ್ಗೆ ಯಾರು ಇಷ್ಟ ಹೇಳಿ. ಅಂದರೆ ಭಾಳ ಖುಷಿ ಆಗ್ತಿದೆ. ಇನ್ನೊಂದು ಸಿನಿಮಾ ಸೆಟ್ ಇರ್ತಾ ಇದೆ. ಆ್ಯಂಡ್ ರಾಜೇಶ್ವರಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸಿನಿಂದ ಹೇಮಲತಾ ಅವರು ಮ್ಯಾಮ್ ನಮಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಭರತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರಿಬ್ಬರ ಜೊತೆ ಕೆಲಸ ಮಾಡೋದಕ್ಕೆ ರಾಧಾ ಹಾಗೂ ದಿವ್ಯಾ ಅವ್ರ ಜೊತೆ ಇದು ಮೊದಲನೇ ಆಪರ್ಚುನಿಟಿ. ಸೊ ಲುಕಿಂಗ್ ಫಾರ್ವರ್ಡ್. ಹ್ಞೂ ಸರ್, ಗ್ಯಾಪ್ ಆಗಿತ್ತು. ಬಟ್ ಈ ವರ್ಷ 3 ಸಿನಿಮಾ ಇದೆ. ಡಿಯರ್ ಹಸ್ಬೆಂಡು ನಡೀತಿದೆ, ಈ ಸಿನಿಮಾ ಇದೆ, ಮತ್ತು ಏಪ್ರಿಲ್ ನಂತರ ನಾನು ಮತ್ತೆ ಡೈರೆಕ್ಟ್ ಮಾಡ್ತೀನಿ. ಸರ್ ಪೂರ್ತಿ ಟೀಮೇ ಇಷ್ಟ ಆಗಿದೆ. ಅಂದರೆ ನಮಗೆ ರೈಟರ್ಸಿಂದ ಹಿಡಿದು ಡೈರೆಕ್ಟರ್ ಆಗಲಿ, DOP ಆಗಲಿ, ಅವರ ಇನ್ವಾಲ್ವ್ಮೆಂಟ್ ಒಂದು ಸ್ಕ್ರಿಪ್ಟ್ನಲ್ಲಿ ಯಾವ ಲೆವೆಲ್ಗಿದೆ ಅನ್ನೋದು ಇಷ್ಟ ಆಗಿದೆ. ಆ್ಯಂಡ್ ತುಂಬ ಇದು ಯಾವ ನಾರ್ತ್ ಇಂಡಿಯನ್ ಕಥೆನೂ ಅಲ್ಲ, ಏನೂ ಅಲ್ಲ. ಬೇಸಿಕಲಿ ಕನ್ನಡದವರು ಕನ್ನಡದಿಂದ ಸಿನಿಮಾ ಮಾಡೋದಕ್ಕೆ, ಶೂಟ್ ಮಾಡೋದಕ್ಕೆ ಹೋದಾಗ ಏನೇನು ಆಗುತ್ತೆ, ಅಲ್ಲಿ ನಡೆಯುವಂಥ ಸಿಚುವೇಶನ್ಸ್ ಏನು ಅನ್ನೋದ್ರ ಬಗ್ಗೆ ಸಿನಿಮಾ ಇದೆ.
ಆ್ಯಂಡ್ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಕ್ಲೀನ್ ಫ್ಲೋ ಇತ್ತು. ಎಲ್ಲೂ ಆ ಥರ ನನಗೆಲ್ಲೂ ಇಷ್ಟ ಆಗದಲೇ ಇರೋಂಥ ಪರಿಸ್ಥಿತಿಗಳೇ ಇರಲಿಲ್ಲ. ಅಂದರೆ ಫಸ್ಟ್ ಟೈಮ್ ಕೇಳಿದಾಗ್ಲಿಂದನೂ ಈಗ ಲಾಸ್ಟ್ ಡೈಲಾಗ್ ವರ್ಷನ್ ಮುಗಿಸೋವರೆಗೂ ಇಷ್ಟ ಆಗ್ತಾನೆ ಬಂದಿದೆ. ಆ್ಯಂಡ್ ಕಲ್ಯಾಣ್ ಅವರ ಒಂದು ಸಾಂಗ್ ಬೇರೆ ಕೇಳಿದ್ವಿ, ಆಗಲೇ ಮ್ಯೂಸಿಕ್ ರೆಡಿ ಮಾಡಿಸ್ಕೊಂಡಿದ್ದಾರೆ ಇವರು. ಆ್ಯಂಡ್ ಆ ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನೀವು ಆಲ್ರೆಡಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀರಿ, ಈಗ ಇಲ್ಲಿ ಡೈರೆಕ್ಟರ್ ರೋಲು ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ಡೈರೆಕ್ಟ್ರದ್ದು ಒಂದು ಏನು ಸ್ಟ್ರಗಲ್ ಇರುತ್ತೆ ರಿಯಲ್ ಲೈಫಲ್ಲಿ, ಏನು ಸ್ಟ್ರಗಲ್ ಇರುತ್ತೆ, ಒಂದು 2-3 ಪಾಯಿಂಟ್ ಹೇಳಿದ್ರೆ. ಸರ್ ಡೈರೆಕ್ಟರ್ ಬರೀ ಸ್ಟ್ರಗಲೇ ಸರ್ ಅವ್ರದ್ದು. ಇನ್ನೇನು ಅವರೊಬ್ಬರೇ ಅನುಭವಿಸೋರು, ಇನ್ನು ಯಾರೂ ಅನುಭವಿಸಲ್ಲ. ಆ್ಯಕ್ಚುಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಅವ್ರ ತಲೆ ಮೇಲೆ ಇರೋದ್ರಿಂದ ಅಂದರೆ ಆ ಸ್ಟ್ರಗಲ್ನ ಎಂಜಾಯ್ ಮಾಡ್ತಾರೆ ಡೈರೆಕ್ಟರ್ಸ್. ಒಂಥರ ನೋವಲ್ಲೇ ಖುಷಿ ಹುಡುಕೋಂಥದ್ದು ಡೈರೆಕ್ಟರ್ ಕೆಲಸ. ನಿಮ್ಮ ಪ್ರಕಾರ ಹೀರೋಯಿನ್ ಮುಗಿಸೋದು ಕಷ್ಟನಾ, ಪ್ರೊಡ್ಯೂಸರ್ ಮುಗಿಸೋದು? ಪ್ರೊಡ್ಯೂಸರ್ ಸರ್, ಪ್ರೊಡ್ಯೂಸರ್ ಖಂಡಿತವಾಗ್ಲೂ ಪ್ರೊಡ್ಯೂಸರ್. ಹೀರೋಯಿನ್ ಈಸಿ ಅಂತಲ್ಲ, ಕತೆ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಒಪ್ಕೋತಾರೆ. ಬಟ್ ಪ್ರೊಡ್ಯೂಸರ್ ಕತೆ ಚೆನ್ನಾಗಿದ್ರೂ ಒಪ್ಪೋದು ಕಷ್ಟ ಇರುತ್ತೆ. ಸೂರಜ್ ಸರ್, ನೀವು ಆಲ್ರೆಡಿ ರಾಮ್ ಕಾಮ್ ಮಾಡಿದ್ದೀರಾ, ಆ ಕತೆಗೂ ಈ ಕತೆಗೂ ಡಿಫ್ರೆನ್ಸ್ ಏನು? ತುಂಬ ಅಂದರೆ ನೀವು ಕತೆನ ಯಾವ ಥರ ಹೇಳ್ತೀನಿ ಅನ್ನೋದು ಸ್ಕ್ರೀನ್ ಪ್ಲೇ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾನು ಯಾವುದೂ ಔಟ್ಡೋರ್ ವಿಸಿನಿಟಿಲಿ ನಾನು ಯಾವುದೂ ಶೂಟ್ ಮಾಡಿರಲಿಲ್ಲ. ಅಂದರೆ ಒಂದು ಪೂರ್ತಿ ಸ್ಟೋರಿನ ಬೇರೆ ಸ್ಟೇಟ್ನಲ್ಲಿ ಶೂಟ್ ಮಾಡೋ ಅಂಥ ಒಂದು ಪರಿಸ್ಥಿತಿ ಬಂದಿರಲಿಲ್ಲ. ಆ್ಯಂಡ್ ಈ ಕತೆಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ, ನಾನು ಡೈರೆಕ್ಟ್ರಾಗೇ ಒಂದು ಪಾತ್ರ ಪ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೇರೆ ಸಿನಿಮಾಗಳೆಲ್ಲ ನಾನು ಪಾತ್ರ ಮಾತ್ರ ಪ್ಲೇ ಮಾಡ್ತಿದ್ದೆ. ಸೊ ಒಂದು ಸ್ವಲ್ಪ ರಿಯಲ್ ಲೈಫಿಂದನೂ ಒಂದಿಷ್ಟು ಇನ್ಸ್ಟೆನ್ಸಸ್ ಎತ್ಕೊಳ್ಳೋವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ಡೈರೆಕ್ಟರ್ ನಿಮ್ಮ ಫ್ರೆಂಡ್ ಅಲ್ಲದೆ ಹೋಗಿದ್ರೆ ಪ್ರಾಜೆಕ್ಟ್? ಹಾಂ, ಖಂಡಿತ. ಅವ್ರ ಫ್ರೆಂಡ್ ಅನ್ನೋ ಕಾರಣ ಖಂಡಿತವಾಗ್ಲೂ ಒಪ್ಕೊಂಡಿಲ್ಲ ಸರ್. ನಮ್ಮದು ಕರಿಯರ್ ಅಲ್ವಾ. ಅಂದರೆ ರೆಮ್ಯುನರೇಷನ್ ಬಜೆಟ್ ಫ್ರೀ ಕಾಲ್ಶೀಟ್ ಬಜೆಟ್, ಫ್ರೆಂಡ್ಶಿಪ್ ಬಡ್ಜೆಟ್. ಪಾಪ ಅವ್ರು ಏನೂ ಹೆಚ್ಚು ಬಾರ್ಗೇನೂ ಮಾಡಿಲ್ಲ ಅವರು ಪೇಮೆಂಟ್ಗೆ. ಅಷ್ಟಾಗಲ್ಲ ಇಷ್ಟು. ಓಕೆ ಆಯಿತು. ಆ್ಯಕ್ಚುಲಿ ಒಂದೇ ಗೋಲ್ 5 ನಿಮಿಷದಲ್ಲಿ ಮುಗಿದೋಗಿತ್ತು ನಮ್ಮದು ಮಾತುಕತೆ. ಬರುತ್ತೆ ಲೆವೆಲ್ ಕರೆಕ್ಟಾಗಿ. ಹೌದು. ಹೌದು. ಇಲ್ಲ ಎಸ್. ಇದು ನನ್ನ 2ನೇ ಸಿನಿಮಾ ಡೈರೆಕ್ಟ್ರಾಗಿ, ಹಾಗೂ ನಮ್ಮ ತಾಯಿ ಹೆಸರಲ್ಲಿ ರಾಜೇಶ್ವರಿ ಎಂಟರ್ಪ್ರೈಸಸ್ ಅಂತ ಹೇಳಿ ಹೊಸ ಬ್ಯಾನರ್ ಓಪನ್ ಮಾಡಿ ಡೈರೆಕ್ಟರ್ಸ್ ಕಟ್ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಈ ಸಿನಿಮಾಗೆ ಮುಖ್ಯ ಪಾತ್ರಗಳಲ್ಲಿ ನಮ್ಮ ಸೂರಜ್ ಗೌಡ ಸರ್ ಅವರು ಹೀರೋ ಆಗಿ ಮಾಡ್ತಾಯಿದ್ದಾರೆ, ಹಾಗೂ ರಾಧಾ ಅವರು ಸೌತ್ ಇಂಡಿಯನ್ ಹೀರೋಯಿನ್ ಆಗಿ ಮಾಡ್ತಿದ್ದಾರೆ. ದಿವ್ಯಾ ಜೈನ್ ಅಂತ ಹೊಸಬ್ರು, ಇವ್ರು ಬಂದು ನಾರ್ತ್ ಇಂಡಿಯನ್ ಹೀರೋಯಿನ್ ಆಗಿ ಮಾಡ್ತಾಯಿದ್ದಾರೆ. ಈ ಸಿನಿಮಾ ಕಂಪ್ಲೀಟ್ಲಿ ಉತ್ತರಾಖಂಡಲ್ಲೇ ನಡೆಯುವಂಥ ಕತೆ ಇದು. ಸೊ ಒಬ್ಬರು ಡೈರೆಕ್ಟ್ರ್ ಆಗಬೇಕಾಗಿರೋಂಥವ್ರು ಹೇಗೆ ಸ್ಟ್ರಗಲಿಂಗ್ ಇರುತ್ತೆ ಅನ್ನೋದೇ ಈ ಸಿನಿಮಾ ಕತೆ. ರಾಮ್ ಕಾಮ್ ಸಬ್ಜೆಕ್ಟ್. ಸಿನಿಮಾ ಸರ್. ಇನ್ಸ್ಪೈರ್ಡ್ ಎಲ್ಲ ಏನಿಲ್ಲ, ನಾವು ಕಲ್ಪನೆ ಮಾಡ್ಕೊಂಡು ಬರೆದಿರೋಂಥ ಕತೆ. ಆಮೇಲೆ ನಮ್ಮ ರೈಟ್ರ ಜೋಯ್ಸ್ ಅವ್ರು, ಪ್ರಮೋದ್ ಜೋಯ್ಸ್ ಅಂತ ಹೇಳಿ, ಕ್ಯಾಮ್ರಾಮನ್ ಪ್ರಮೋದ್ ಗೌಡ ಅಂತ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಕಲ್ಯಾಣ್ ಮಂಜುನಾಥ್ ಅಂತ ಹೇಳಿ. ಸೊ ಈ ಥರ ಇದೆ ನಮ್ಮ ಸ್ಟಾರ್ಟ್. ಯಾವಾಗಿಂದ ಶೂಟ್ ಇದೇ ತಿಂಗಳು 25ನೇ ತಾರೀಕಿಂದ ಉತ್ತರಾಖಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಂ, ಒಂದೇ ಸ್ಟ್ರೆಚಲ್ಲಿ ಮುಗಿಸ್ಕೊಂಡಿರ್ತೀವಿ. ಬೆಂಗಳೂರಲ್ಲಿ 2ರಿಂದ 3 ದಿವಸ ಪ್ಲ್ಯಾನ್ ಮಾಡಿದ್ವಿ. 4 ಸಾಂಗ್ ಇರುತ್ತೆ, 4 ಸಾಂಗು ಕಂಪ್ಲೀಟ್ಲಿ ಉತ್ತರಾಖಂಡಲ್ಲೇ ನಡೆಯುತ್ತೆ. ಸಹ ಕಲಾವಿದರು PD ಸತೀಶ್ ಅವರಿದ್ದಾರೆ, ಬಿಟ್ಟರೆ ಸ್ವಾತಿ ಮೇಡಮ್ ಇದ್ದಾರೆ, ಇನ್ನು ಬೇರೆ ಪ್ಲ್ಯಾನ್ ಇರುತ್ತೆ. ಹಾಂ ಸರ್, ಕನ್ನಡದ ಒಬ್ಬ ಡೈರೆಕ್ಟ್ರು ಇಲ್ಲಿಂದ ಉತ್ತರಾಖಂಡ್ಗೆ ಹೋಗ್ತಾರೆ ಲೊಕೇಶನ್ ನೋಡೋಕ್ಕೆ ಅಂತ. ಸೊ ಅಲ್ಲಿ ಒಂದಷ್ಟು ಡ್ರಾಮಾಗಳು ನಡೆಯುತ್ತೆ. ಸೊ ಕನ್ನಡದವನೇ ಹುಡುಗ, ಆದರೆ ಅಲ್ಲಿ ಹೋಗಿ ಸಿನಿಮಾ ಮಾಡೋಕ್ಕೆ ಅಂತ ಲೊಕೇಶನ್ ನೋಡೋಕೆ ಹೋಗ್ತಾರೆ. ಸೊ ಅಲ್ಲಿ ನಡೆಯುವಂಥ ಕತೆ ಇದೆ. ಹೌದು, ಹೀರೋನೇ ಡೈರೆಕ್ಟರ್ ಕಮ್ ಅವರೇ ಹೀರೋ ಆಗಿರ್ತಾರೆ ಸಿನಿಮಾ. ಖೇಲ ಅಂತ ಮಾಡಿದ್ದೀನಿ, ಅದು ಏಪ್ರಿಲ್ ಅಥವಾ ಮೇಯಲ್ಲಿ ಈ ಸಿನಿಮಾ ಶೂಟಿಂಗ್ ಮುಗಿಸ್ಕೊಬಂದು ಅದನ್ನು ರಿಲೀಸ್ ಮಾಡ್ತೀನಿ. ಕಂಪ್ಲೀಟ್ ಆಗಿದೆ ಸಿನಿಮಾ ಅದು. ಅದ್ರ ಬಗ್ಗೆ ಮಾತಾಡೋದು ಬೇಡ ಸರ್, ಅದು ಮುಗ್ದೋಗಿರೋ ಅಧ್ಯಾಯ ಅದು. ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇವಾಗಿಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ಇವಾಗ ಬೇಡ, ಒಳ್ಳೆಯ ಸಂದರ್ಭ ಇದು. ಈ ಥರ ಟೈಮಲ್ಲಿ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಹಳೇದು ಮುಗ್ದೋಯ್ತು, ಅದು ಹರ್ಕೊಂಡು ಹೋಗಿದೆ ನೀರು, ಅದು ಹಂಗೆ ಹೊಟ್ಟೋಗ್ಲಿ ಅಷ್ಟೇ. ಕಂಪ್ಲೀಟ್
ಎಲ್ಲಿಂದ ಅಲ್ಲೇ ಶೂಟಿಂಗ್ ನಡೀತು. ಉತ್ತರಾಖಂಡಲ್ಲೇ 30 ದಿವಸ ಉತ್ತರಾಖಂಡಲ್ಲಿ ಶೂಟ್ ಮಾಡೋದು. ನೀವು ಅನ್ಕೊಂಡಿರೋ ಕತೆ ಸುರಾಜ್ ಗೌಡ ಅವರು ಯಾಕೆ ಏನು ಸರ್, ಸೂರಜ್ ಗೌಡ ಅವರು ನಾವು ಈ ಸಿನಿಮಾಗೋಸ್ಕರ ಸೇರಿದ್ದಲ್ಲ. 2016ರಲ್ಲಿ ನಾನೊಂದು ಬೈಕ್ ತೊಗೊಂಡಿದ್ದೆ, R1 ಅಂತೇಳಿ, ಸ್ಪೋರ್ಟ್ಸ್ ಬೈಕು. ಸೊ ಇಬ್ಬರು ನಾವು ಆ ಥರ ಕನೆಕ್ಟ್ ಆಗಿದ್ದು. ಇವರು ಮದುವೆ ಮಮತೆಯ ಕರಿಯೋಲೆ ಸಿನಿಮಾ ಮಾಡಿದರು. ಸೊ ಆ ಟೀಮಲ್ಲಿ ಓಡಾಡ್ಕೊಂಡಿದ್ನಲ್ಲ, ಆ ಟೈಮಲ್ಲಿ ಪರಿಚಯ ಆಗಿದ್ದು. ಬೈಕ್ಸ್ ಬಗ್ಗೆ ಮಾತಾಡ್ಕೊಂಡು ಕ್ಲೋಸ್ ಆಗಿದ್ವಿ. ಇವಾಗ ಸಿನಿಮಾ ಮಾಡೋಕ್ಕೆ ಟೈಮ್ ಕೂಡ ಬಂದಿದೆ. ವಾಟ್ ಫ್ರಮ್ ಫ್ರೆಂಡ್ಶಿಪ್ ಅನ್ನೋದು ಬಿಟ್ಟು ಕತೆಗೆ ಹೇಗೆ ಅವ್ರು ಕನೆಕ್ಟ್ ಆಗ್ತಾರೆ, ಹೇಗೆ ಶೂಟ್ ಆಗ್ತಾರೆ ಡೈರೆಕ್ಟ್ ಪಾಯಿಂಟ್? ಡೈರೆಕ್ಟ್ರು ಪಾಯಿಂಟಲ್ಲಿ ಅಂದರೆ ಅವರೊಬ್ಬರು ಡೈರೆಕ್ಟ್ರ್ ಆಗಿದ್ದರು. ಪ್ರೀವಿಯಸ್ ಆಗಿ ಅವರು ಡೈರೆಕ್ಷನಲ್ಲಿ ಒಂದು ಸಿನಿಮಾ ಆಗಿದೆ. ಸೊ ಇವ್ರು ನನ್ನ ಕತೆಗೆ ಕರೆಕ್ಟಾಗಿದ್ದಾರೆ ಅಂತ ಅನಿಸಿ ಮಾಡ್ತಾರೆ. ಯಾಕಂದರೆ ಇದರಲ್ಲಿ ಬರೀ ಡೈರೆಕ್ಟ್ರ್ ಅಂತ ಅಲ್ಲ, ಡೈರೆಕ್ಟ್ರ್ ಕಮ್ ಹೀರೋ ಆಗಿರ್ತಾರೆ.